ನಾರ್ಮಲ್ ಆಗಿ 90% ಜನರಲ್ಲಿ ಸಾಮಾನ್ಯವಾಗಿ ಕಾಡೋ ಸಮಸ್ಯೆ ಅಂತಂದರೆ ಏರ್ ಫಾಲು, ಕೂದಲು ಉದುರುತ್ತಾ ಇದೆ ಅನ್ನೋರು. ಸೊ ಇದಕ್ಕೆ ಕಾರಣ ಪೊಲ್ಯೂಷನ್ ಆಗಿರ್ಬೋದು, ಸ್ಟ್ರೆಸ್ ಲೈಫ್ ಆಗಿರ್ಬೋದು, ವಿಟಮಿನ್ ಡಿಫಿಷಿಯನ್ಸಿ ಆಗಿರಬಹುದು. ಸೊ ಇದಕ್ಕೆ ನಾವು ನಾನಾ ರೀತಿಯ ಟ್ರೀಟ್ಮೆಂಟ್ಗಳನ್ನು ತಗೊಳ್ತಾ ಇದ್ದೀವಿ. ನಾನಾ ರೀತಿಯ ಯಾರು ಏನೇ ಹೇಳಿದ್ರು ಕೂಡ ಆ ಶ್ಯಾಂಪೂವನ್ನು ಯೂಸ್ ಮಾಡಿ, ಈ ಕ್ರೀಮನ್ನು ಯೂಸ್ ಮಾಡಿ, ಏನೇ ಯೂಸ್ ಮಾಡಿದ್ರೂ ಕೂಡ ನಮಗೆ ಯೂಸ್ ಆಗ್ತಾ ಇರೋದಿಲ್ಲ. ಸೊ ಕೆಮಿಕಲ್ ಇರುವಂತಹ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದಕ್ಕೂ ಬದಲು ನೀವು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಸಿಂಪಲ್ ಆದ ಒಂದು ರೆಮಿಡಿಯನ್ನು ಮಾಡಿ ಸೇವಿಸೋದ್ರಿಂದ ನಿಮ್ಮ ಕೂದಲ ಸಮಸ್ಯೆ ಏನೇ ಇದ್ರೂ ಕೂಡ, ಮೇಯ್ನ್ ಆಗಿ ಏರ್ ಫಾಲ್ನ ಸಮಸ್ಯೆ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು. ಸೊ ಈ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಏರ್ ಫಾಲ್ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಚಿಯಾ ಸೀಡ್ಸ್, ನಿಂಬೆ ರಸ, ಜೇನುತುಪ್ಪ. ನೋಡೋದಲ್ಲ ವೀಕ್ಷಕರೇ, ಈ ಏರ್ ಫಾಲ್ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ, ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಗ್ಲಾಸ್ ನೀರನ್ನು ತಗೊಳ್ಳೋಣ. 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಅಷ್ಟು ಚಿಯಾ ಸೀಡ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಚಿಯಾ ಸೀಡ್ಸ್ ಯಾಕಪ್ಪ ಅಂತಂದರೆ ಇದು ನಾರ್ಮಲ್ ಆಗಿ ನಿಮ್ಮ ಮನೆ ಹತ್ರ ಇರೋ ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ನೀವು ಈಸಿಯಾಗಿ ಇದನ್ನು ತಗೊಳ್ಬಹುದು. ಆ್ಯಂಡ್ ಚಿಯಾ ಸೀಡ್ಸ್ನಲ್ಲಿ ಪ್ರೋಟೀನ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಕೂದಲ ಆರೋಗ್ಯ ಏನೇ ಸರಿ ಇಲ್ಲ ಅಂತಂದ್ರೂ ಕೂಡ ನಮಗೆ ಅದು ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲಿಗೆ ನಮ್ಮ ಕೂದಲ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಪ್ರೋಟೀನ್ನ ಅವಶ್ಯಕತೆ ತುಂಬಾ ಇದೆ. ಸೊ ಈ ಚಿಯಾ ಸೀಡ್ಸಲ್ಲಿ ಪ್ರೋಟೀನ್ ಹೆಚ್ಚಾಗಿ ಇರೋದ್ರಿಂದ ಈ ಕೂದಲ ಬ್ರೇಕೇಜ್ ಇರ್ಬೋದು, ಡ್ಯಾಮೇಜ್ ಇರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ಸೊ ಎಲ್ಲವೂ ಹೋಗ್ಲಾಡಿಸೋದಕ್ಕೆ ಚಿಯಾ ಸೀಡ್ಸು ಮಾಡಿಸಿರುವಂಥದ್ದು ಅಂತಲೇ ಹೇಳಬಹುದು. ಸೊ 1 ಸ್ಪೂನ್ ಚಿಯಾ ಸೀಡ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆ ರಸನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಿಂಬೆ ರಸ ಏನಕ್ಕೆ ಅಂತಂದರೆ ಇದರಲ್ಲಿ ವಿಟಮಿನ್ ಸಿ ಇದೆ, ಸಿಟ್ರಿಕ್ ಆ್ಯಸಿಡ್ ಇದೆ. ಸೊ ಇದು ಕೂಡ ನಮ್ಮ ಕ್ಲೆನ್ಸ್ ಮಾಡೋದಕ್ಕೆ, ಒಂದು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಬರೀ ನಾವು ಹಚ್ಚೋದ್ರಿಂದ ಅಷ್ಟೇ ಅಲ್ಲ, ನಾವು ಸೇವಿಸೋದ್ರಿಂದ ಓವರ್ ಆಲ್ ಬಾಡಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಕ್ಲೀನಾಗಿ ಕ್ಲೆನ್ಸ್ ಮಾಡೋದಕ್ಕೆ ಆ್ಯಂಡ್ ನಮ್ಮ ಕೂದಲಿಗೆ ಸ್ಟ್ರೆಂತ್ ಕೊಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದ್ದರೆ ಅದು ಕೂಡ ಹೋಗಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫೈನಲ್ ಆಗಿ ನಾನು ಆಯುಷ್ ಪ್ಲಸ್ ಅವರ ಜೇನುತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾವು ಜೇನುತುಪ್ಪನ ನಾನಾ ರೀತಿಯ ರೆಮಿಡೀಸ್ಗಳಿಗೆ ನಾವು ಯೂಸ್ ಮಾಡ್ತೀವಿ. ಬಟ್ ಆರ್ಗ್ಯಾನಿಕ್ ಆದ ಪ್ಯೂರ್ ಆದ ಜೇನುತುಪ್ಪ ಯೂಸ್ ಮಾಡಿದ್ರಷ್ಟೇ ನಮಗೆ 100% ರಿಸಲ್ಟ್ ಸಿಗೋದು. ಸೊ ಈ ಪ್ಯೂರ್ ಆದ ಜೇನುತುಪ್ಪವನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲವನ್ನು ಹಾಕಿ ನಾವು ಕ್ಲೀನಾಗಿ ಮಿಕ್ಸ್ ಮಾಡಿ ಸೊ ಹೆಲ್ದಿ ಆದ ಚಿಯಾ ಸೀಡ್ ಡ್ರಿಂಕ್ ರೆಡಿ ಆಗಿದೆ ಏರ್ ಫಾಲಿಗೆ. ಸೊ ಇದನ್ನು ಯಾವ ರೀತಿ ಸೇವಿಸೋದು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ಸೇವಿಸೋದ್ರಿಂದ ನೀವು ಒಂದು 15 ಡೇಸ್ ಇದನ್ನು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಒಂದು ವಿಸಿಬಲ್ ರಿಸಲ್ಟನ್ನು ನೀವು ನೋಡ್ಬೋದು. ಏರ್ ಫಾಲ್ ತುಂಬ ಆಗ್ತಾ ಇದೆ, ನಾವು ಸ್ನಾನ ಮಾಡಬೇಕಾದ್ರೆ, ಕೂದಲು ಬಾಚಬೇಕಾದ್ರೆ, ಸೊ ಏನೇ ಮಾಡಿದ್ರೂ ಕೂಡ ತುಂಬಾ ಉದುರುತ್ತಾ ಇದೆ ಅನ್ನೋರು ಈ ರೆಮಿಡಿಯನ್ನು ಮಾಡಿ 15 ಡೇಸ್ ಟ್ರೈ ಮಾಡಿ. ಸತತವಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀಯನ್ನು ಬಿಟ್ಟು ಇದನ್ನು ನೀವು ಕುಡಿಯಿರಿ. ಅರ್ಧ ಗಂಟೆ ಏನು ಸೇವಿಸೋದಕ್ಕೆ ಹೋಗಬೇಡಿ. ಸೊ ಇದನ್ನು ನೀವು ಮಾಡಿ ನೋಡಿ, 100% ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ ಡಿಟಾಕ್ಸ್ ಮಾಡುತ್ತೆ ಬಾಡಿನ ಅಂತಾನೂ ಹೇಳಬಹುದು. ಆ್ಯಂಡ್ ನಿಮಗೆ ಯಾವುದೇ ರೀತಿಯ ಬೇರೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಮೇಯ್ನ್ ಆಗಿ ಏರ್ ಫಾಲ್ ಸಮಸ್ಯೆ ಇರೋರಿಗೆ ಇದು ರಾಮಬಾಣ ಅಂತಲೇ ಹೇಳಬಹುದು. ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ.